ವಿನೋದ ಭಾರತಿಗೆ ಸ್ವಾಗತ. ನಾನು ನಾಗಣ್ಣ. ಎಲ್ರಿಗೂ ಗೊತ್ತಿರೋ ಹಾಗೆ ಬಿಡದಿ ಪಾದಯಾತ್ರೆ ಅರ್ಧ ದಾರಿನಲ್ಲೇ ಕಾಲು ಮುರ್ಕೊಂಡು ಬಿದ್ದೋಯ್ತು. JDSನ ಕೆಲವು ಕಾರ್ಯಕರ್ತರು ಮತ್ತು ಅನುಯಾಯಿಗಳು ಇದ್ದಕ್ಕಿದ್ದಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ತನಕ ತಣ್ಣಗಿದ್ದಂತಹ ಪ್ರಜ್ವಲ್ ರೇವಣ್ಣನವರ ಒಂದು ವಿಚಾರಗಳನ್ನು ಬಲವಂತವಾಗಿ ಕೈ ಹಾಕಿ ಈಚೆಗೆ ಎಳಿತಾ ಇದ್ದಾರೆ ಅಂತ. ವಿಷಯ ಗೊತ್ತಾಗಿರ್ಬೇಕು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತ. ಜೈಲಲ್ಲಿ ಇರುವಂತಹ ಪ್ರಜ್ವಲ್ ಅವರು ಏನು ಮಾಡ್ತಾ ಇದ್ದಾರೆ, ಅವ್ರ ಕುರಿತಾಗಿ ಏನು ಮಾಹಿತಿ ಜನಕ್ಕೆ ಕೊಡಬೇಕು ಅಂತ ಹೇಳಿ ಸುಮ್ಮನೆ CCB ಅವರಿಗೆ ಹೇಳಿ ಅವ್ರ ಮೇಲೆ ದಾಳಿ ಮಾಡಿಸಿ ಅವರ ಬ್ಯಾರಕ್ ಮೇಲೆ ಅವರ ಬಳಿ ಇದ್ದಂತಹ ಮೊಬೈಲು ಮತ್ತು ಪೆನ್ ಡ್ರೈವನ್ನು ಬರಾಮತು ಮಾಡಲಾಗಿದೆ ಅಂತ ಸುದ್ದಿ ಮಾಡಿದ್ದಾರೆ. ಅದನ್ನು ಕಾಂಗ್ರೆಸ್ನ ಗೃಹ ಸಚಿವರಾದಂತಹ ಖರ್ಗೆ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಎದೆ ತಟ್ಕೊಂಡು, ಹೌದ್ರಿ ನಾವೇ ಮಾಡಿಸಿದ್ದು, ತಪ್ಪೇನಿದೆ ಅದರಲ್ಲಿ ಅಂತ. ಹಾಗಾದರೆ JDSನ ಕೆಲವರು ಕೇಳ್ತಾ ಇದ್ದಾರೆ, ನೀವು ಬಿಡದಿ ಒಂದು ಪಾದಯಾತ್ರೆಗೆ ವಿರುದ್ಧವಾಗಿ JDSನ ಮಾನ ಕಳೆಯೋದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ. ಬ್ಯಾರಕ್ ಮೇಲೆ ನೀವು CCBಯಿಂದ ದಾಳಿ ಮಾಡಿಸೋದಾಗಿದ್ದರೆ ಬೇರೆ ಬ್ಯಾರಕ್ಗಳಿರಲಿಲ್ವಾ, ಬೇರೆ ಜನಗಳಿರಲಿಲ್ವಾ, ಅಥವಾ ಜೈಲಲ್ಲಿ ಯಾರು ಬೇರೆ ಮೊಬೈಲೇ ಯೂಸ್ ಮಾಡ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಖರ್ಗೆ ಉತ್ತರ ಕೊಡಬೇಕು. ಮೇಲ್ನೋಟಕ್ಕೆ ನೋಡೋದಾದರೆ JDS ಬಿಟ್ಟಂತ ಬಾಣಕ್ಕೆ ತಿರುಗು ಬಾಣವಾಗಿ ಕಾಂಗ್ರೆಸ್ ಕಡೆಯಿಂದ ಈ ಬಾಣ ಹೊರಟಿದೆ ಅಂತ ಹೇಳ್ಬೋದು. ಇನ್ನು ಸೆಷನ್ ಶುರುವಾಗಿದೆ ಇವತ್ತಿಂದ. ಸೆಷನ್ನಲ್ಲಿ ಏನು ವಿಶೇಷ ಅಂತ ಬಗ್ಗೆ ನೋಡೋಕೆ ಹೋದರೆ ಅಲ್ಲಿ ಏನು ವಿಶೇಷ ಇಲ್ಲ. ಮೊದಲ ದಿನ ಅಗಲಿದ ಸಚಿವರುಗಳಿಗೆ ಮತ್ತು ಅಗಲಿದ ಸಹಪಾಠಿಗಳಿಗೆ ಒಂದು ಸಂತಾಪ ಸೂಚಕ ಸಭೆ ಮಾಡಿದ್ರು. ಸದ್ಯಕ್ಕೆ ಅಲ್ಲಿ ನೆಟ್ ಪ್ರಾಕ್ಟೀಸ್ ನಡೀತಾ ಇದೆ ಅಂತ ಮೇಲ್ನೋಟಕ್ಕೆ ಹೇಳಬಹುದು. ಇನ್ನು ಇವತ್ತು ಬಂದ್ ಮಾಡಬೇಕು ಅಂತ ವಾಟಾಳ್ ನಾಗರಾಜ್ ಅವರು ಪಾಪ ಬಾಯಿ ಬಡ್ಕೊಂಡು ಊರೆಲ್ಲ ಓಡಾಡಿದ್ರು. ಆದರೆ ಯಾವುದೂ ವರ್ಕೌಟ್ ಆಗಲಿಲ್ಲ. ಯಾಕೆ ಅಂತ ಅಂದರೆ ಅವ್ರಿಗೆ ಯಾರೂ ಸಾಥ್ ಕೊಡಲಿಲ್ಲ, ಬೇಡ ಬಂದು ಅಂತ ನಿರ್ಧಾರ ಮಾಡಿಬಿಟ್ರು. ಹಾಗಾಗಿ ವಾಟಾಳ್ ಅವರು ಪಾಪ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡ ತಕ್ಷಣ ಅವರ ಬಾಯಿಯನ್ನು ಮುಚ್ಚಿಸಿ ಅವರನ್ನು ಎತ್ತಾಕೊಂಡು ಹೋದರು. ಇದನ್ನು ನೋಡ್ತಾ ಇದ್ದರೆ BBMP ಶ್ವಾನದಳದವರು ಜ್ಞಾಪಕಕ್ಕೆ ಬರ್ತಾಯಿದ್ರು. ಅರ್ಥ ಆಯಿತು ಅನ್ಕೋತೀನಿ ಶ್ವಾನದಳ ಅಂತ ಯಾಕೆ ಹೇಳಿದೆ ಅಂತ. ಇಲ್ಲಿಗೆ ವಿನೋದ ವಾರ್ತೆ ಮುಗೀತು.